ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ತಪ್ಪಿಗೆ ಆ ಕುಟುಂಬದ ಮಕ್ಕಳು ತುಂಬ ನೋವನ್ನು ಅನುಭವಿಸ್ತಾರೆ. ಗೊತ್ತಿದ್ದೋ ಗೊತ್ತಿಲ್ಲದೆ ಆಗ್ತಕ್ಕಂಥ ಸಮಸ್ಯೆಗಳಲ್ಲಿ ಇಡೀ ನೆಮ್ಮದಿಯನ್ನೇ ಕಳ್ಕೋಬೇಕಾಗುತ್ತೆ. ಅಂತಹ ಒಂದು ವಿವಾಹ ಮುಹೂರ್ತದ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಇಲ್ಲಿ ಮದುವೆ ಆಗಿರ್ತಕ್ಕಂಥ ಹುಡುಗನ ರಾಶಿ ಸಿಂಹ ರಾಶಿ, ಮಾಘ ನಕ್ಷತ್ರ, ಕನ್ಯಾ ರಾಶಿ, ತುಲಾ ರಾಶಿ, ವಿಶಾಖ ನಕ್ಷತ್ರಕ್ಕೆ ಬರ್ತದೆ. ಈ ಎರಡು ರಾಶಿಗಳಿಗೂ ಗ್ರಹಗಳ ಮೈತ್ರಿಕೂಟ ನೋಡಿದರೆ ಶತ್ರು ಗ್ರಹಗಳಾಗ್ತವೆ. ಇನ್ನು ಪಂಚಾಂಗದಲ್ಲಿ ಈ ಎರಡು ರಾಶಿಗೂ ಸಾಲಾವಳಿಯನ್ನು ನೋಡಿದಾಗ 14 ಗುಣ ಬರ್ತದೆ. ನಾವು ಕನಿಷ್ಠ 18 ಗುಣ ಬರಬೇಕು ಅಂತ ಹೇಳ್ತೇವೆ. ಹಾಗೆ ಗ್ರಹ ಮೈತ್ರಿಕೂಟ ಮಿತ್ರತ್ವವಾಗಿ ಇರಬೇಕು ಅಂತೀವಿ. ಇಲ್ಲಿ ಸಾಲಾವಳಿನೂ ಬಂದಿಲ್ಲ, ಗ್ರಹ ಮೈತ್ರಿಕೂಟ ಮಿತ್ರತ್ವವೂ ಇಲ್ಲ. ಇನ್ನು ಇವರಿಗೆ 29/1/2012 ಭಾನುವಾರ ಬೆಳಗ್ಗೆ 6:30 ಮದುವೆ ಮಾಡಿದ್ದಾರೆ. ಮದುವೆಯ ಲಗ್ನ ಕುಂಡಲಿಯಲ್ಲಿ ಮಕರ ಲಗ್ನ, ರವಿ ಬುಧ ಲಗ್ನದಲ್ಲಿ ಸ್ಥಿತರಾಗಿದ್ದಾರೆ. ಶುಕ್ರ ಕುಂಭರಾಶಿಯಲ್ಲಿ, ಚಂದ್ರ ಮೀನರಾಶಿ ರೇವತಿ ನಕ್ಷತ್ರದಲ್ಲಿ, ಗುರು ಮೇಷರಾಶಿಯಲ್ಲಿ, ಕೇತು ವೃಷಭ ರಾಶಿಯಲ್ಲಿ, ಕುಜ ಸಿಂಹ ರಾಶಿಯಲ್ಲಿ, ಶನಿ ಭಗವಾನರು ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದು, ರಾಹು ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಮುಹೂರ್ತ ಕುಂಡಲಿಯನ್ನು ಗಮನಿಸುವಾಗ ಸುಖ ಸ್ಥಾನದಲ್ಲಿ ಗುರು ಇರೋದು ಒಳ್ಳೆಯದು. ಆದರೆ ಶನಿ ಭಗವಾನರು ಉಚ್ಚರಾಗಿ ಗುರುವನ್ನು ನೋಡೋದ್ರಿಂದ ದಾಂಪತ್ಯ ಸುಖಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರು ಕಂಡುಬರ್ತದೆ. ಅದೇ ರೀತಿ ಸುಖಕಾರಕ ಶುಕ್ರನಿಗೆ ಅಷ್ಟಮದಿಂದ ಕುಜ ನೋಡೋದ್ರಿಂದ ಕುಜ ದೋಷದ ಪ್ರಭಾವ ತುಂಬ ಪ್ರಬಲವಾಗಿ ಬರ್ತದೆ. ಈ ಕಾರಣದಿಂದಾಗಿ ಇವರ ಸಂಸಾರ ಜೀವನದಲ್ಲಿ ಸ್ವಲ್ಪ ಏರುಪೇರು ಮನಸ್ತಾಪಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇದೆ. ಈ ವಿವಾಹ ಆದ ನಂತರ ಇದುವರೆಗೂ ಅಂದರೆ ಜನಗಳೆದ್ರೆ ಮರ್ಯಾದೆ ಹೋಗುತ್ತೆ ಅಂತೇಳಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದಾರೆ. ಯಾರಲ್ಲೂ ಹೇಳ್ಕೊಳ್ಳಿಕ್ಕಾಗ್ತಾ ಇಲ್ಲ, ಯಾರ ಹತ್ರ ಹೇಳ್ಕೊಂಡ್ರೂ ಪರಿಹಾರ ಸಿಗ್ತಾ ಇಲ್ಲ. ಕಡೆಗೆ ನನಗೆ ಫೋನ್ ಕರೆ ಮಾಡಿ ಇವರು ವಿವಾಹ ಮುಹೂರ್ತದ ಸಮಯವನ್ನು ತಿಳಿಸಿದರು. ಅನಂತರ ಇವರ ಹೆಸರು ಮತ್ತು ಇವರು ಮದುವೆ ಆಗಿರ್ತಕ್ಕಂಥ ಅವರ ಹೆಸರನ್ನು ತಿಳಿಸಿ, ನಮ್ಮಿಬ್ಬರಿಗೂ ಸಾಲಾವಳಿ ಬರ್ತತಾ, ಇದು ಮದುವೆ ಮುಹೂರ್ತ ಸರಿಯಾಗಿದೆಯಾ ಚೆನ್ನಾಗಿದೆಯಾ ಅಂಥೇಳಿ ಕೇಳಿದಂಥ ಸಂದರ್ಭದಲ್ಲಿ ಇವರ ವಿವಾಹ ಮುಹೂರ್ತ ಕುಂಡಲಿಯನ್ನು ನೋಡಿದಾಗ ಸರಿಯಾದ ರೀತಿಯಲ್ಲಿ ಮುಹೂರ್ತವನ್ನು ಕೊಡಲಿಕ್ಕಾಗಿಲ್ಲ. ಚಂದ್ರ ಬಲನೇ ಇಲ್ಲ. ಇಲ್ಲಿ ಚಂದ್ರನಿಗೆ ಅಷ್ಟಮದಲ್ಲಿ ಕುಜ ಇದ್ದು ಸುಖಕಾರಕ ಶುಕ್ರನನ್ನು ನೋಡೋದು ಅಷ್ಟೊಂದು ಉತ್ತಮ ಅಲ್ಲ. 5ನೇ ಮನೆಯಲ್ಲಿ ರಾಹು ಕೇತು ಇದ್ದಾಗ ನಾಗದೋಷದ ಪ್ರಭಾವ ಪ್ರಬಲವಾಗಿ ಇರ್ತದೆ. ಮದುವೆಯಾದ ನಂತರ ಇವರಿಗೆ ಹಣಕಾಸಿನ ಸಮಸ್ಯೆ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ. ಹುಡುಗನ ತಂದೆ ಅಷ್ಟೊಂದು ಎಜುಕೇಷನ್ ಮಾಡಿಲ್ಲ. ಯಾರೋ ಐನರು ದೇವಸ್ಥಾನದ ಪುರೋಹಿತರು ಮಾಡ್ಬೋದು ಅಂತೇಳಿ ತಿಳಿಸಿದ್ರು ಅಂತೇಳಿ ಮದುವೆ ಮಾಡಿದ್ದಾರೆ. ಇವರಿಗೆ ಮದುವೆ ಆದ ನಂತರದಿಂದಲೂ ನೆಮ್ಮದಿ, ಶಾಂತಿ, ಮನಃಶಾಂತಿ ಇಲ್ಲ. ಕೆಲವೊಂದು ಕಡೆ ಪರಿಹಾರಗಳನ್ನು ಕೇಳಿ ತಿಳ್ಕೊಂಡು ತುಂಬ ಖರ್ಚು ಮಾಡಿ
ಅವರು ತಿಳಿಸಿದ ರೀತಿಯೆಲ್ಲ ಪರಿಹಾರಗಳನ್ನು ಮಾಡಿಕೊಂಡ್ರೂ ಯಾವುದೇ ರೀತಿ ಪರಿಹಾರ ಆಗಿಲ್ಲ. ಕಡೆಗೆ ನನಗೆ ಪರಿಚಯ ಇದ್ದದ್ರಿಂದ ಫೋನ್ ಮಾಡಿ ಈ ಥರ ಸಮಸ್ಯೆ ಆಗಿದೆ, ಏನು ಮಾಡಬೇಕು ಅಂತೇಳಿ ನನ್ನ ವಾಟ್ಸಪ್ಗೆ ಇವ್ರದ್ದು ಡೇಟ್ ಆಫ್ ಬರ್ತು, ಮದುವೆ ದಿನದ್ದು, ಮತ್ತು ಇವರ ಶ್ರೀಮತಿಯವರ ಹೆಸರು ಮತ್ತು ಇವರ ಹೆಸರನ್ನು ತಿಳಿಸಿ ಇದು ಸಾಲಾವಳಿ ಬರ್ತತ, ವಿವಾಹ ಮುಹೂರ್ತ ಸರಿಯಾಗಿದೆಯಾ ಅಂತೇಳಿ ನಮಗೆ ಪ್ರಶ್ನೆಯನ್ನು ಕೇಳಿದಾಗ ಈ ರೀತಿ ಆಗ್ತಾ ಇದೆಯಾ ಅಂಥೇಳಿ ಅವರಿಗೆ ವಿಮರ್ಶೆಯನ್ನು ತಿಳಿಸಿದಾಗ ಹೌದು, ಏನು ಮಾಡಬೇಕು ಅಂತೇಳಿ ಅವರು ಸಲಹೆಯನ್ನು ಕೇಳಿದ್ದಾರೆ. ಈ ಲಗ್ನ ಕುಂಡಲಿ ಮತ್ತು ಅವರ ಗ್ರಹ ಮೈತ್ರಿಕೂಟದ ರಾಶಿಯನ್ನು ನೋಡಿದಾಗ ಆ ಜಾತಕರಿಗೆ, ಅಂದರೆ ಆ ಪ್ರಶ್ನೆ ಕೇಳಿದಂಥವರಿಗೆ ನಿಮ್ಮ ಕುಟುಂಬದಲ್ಲಿ ಒಪ್ಪಿಗೆ ಇದ್ದರೆ ಬೇರೆ ರೀತಿಯಲ್ಲಿ ಸಲಹೆ, ಮಾರ್ಗದರ್ಶನ ಮತ್ತು ಪರಿಹಾರಗಳನ್ನು ಮಾಡಿಕೊಂಡು ಪುನರ್ವಿವಾಹ ಮಾಡ್ಕೊತಕ್ಕಂಥದ್ದು ಒಳ್ಳೆಯದು ಅಂತೇಳಿ ತಿಳಿಸಿರ್ತೇನೆ. ಅಂದರೆ ಇವರನ್ನೇ ಒಳ್ಳೆಯ ದಿನದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ಮದುವೆ ಆಗ್ತಕ್ಕಂಥದ್ದು, ಹಾಗೆ ಶ್ರೀಮತಿಯವರ ಹೆಸರನ್ನು ಬದಲಾವಣೆ ಮಾಡ್ಕೊಳ್ಳಿ ಅಂತೇಳಿ ತಿಳಿಸಿರ್ತೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.